ಸೊ ಡಾನ್ಸ್ ನಿಮ್ಮ ಶಿರ್ಸಿಯಲ್ಲಿರುವಂತಹ ಧ್ರುವ ಡಾನ್ಸ್ ಅಲ್ಲಿಂದ ಬಂದಿದ್ದು. ಅಂದರೆ ನಿಮಗೆ ಹೆಸರು ಕೂಡ ಧ್ರುವ ಅನ್ನೋದು ಆ ಡ್ಯಾನ್ಸ್ ಸ್ಟುಡಿಯೋಯಿಂದನೇ ಬಂತು ಅಂತ ಕೇಳ್ಪಟ್ವಿ. ಆ ಸ್ಟೋರಿ ಏನು ಅಂತ? ಧ್ರುವ ಅಂತಂದರೆ ನಕ್ಷತ್ರ. ನಾನೊಂದು ಬೇರೆ ಡ್ಯಾನ್ಸ್ ತಂಡನ ಕಟ್ಕೊಂಡಿದ್ದೆ. ಅದಕ್ಕೆ ತುಂಬ ಜನ ಕೊಲಾಬ್ರೇಟ್ ಆಗಿದ್ದರು. ಅವರಿಂದನೇ ಒಂದಷ್ಟು ಮಾತುಗಳು ಅಥವಾ ಮನಸ್ಸಿಗೆ ಹರ್ಟ್ ಆಗುವಂಥ ತುಂಬ ಸಿಚುವೇಶನ್ಸ್ಗಳು ಬಂದಾಗ ನಾನು ಆ ತಂಡನ ಬಿಟ್ಟು, ಇಲ್ಲ ನನ್ನ ಡ್ಯಾನ್ಸ್ ಕ್ಲಾಸಿನ ಮಕ್ಕಳಿಗೋಸ್ಕರ ನಾನು ಸಪ್ರೇಟ್ ಮಾಡ್ಕೊಳ್ಳೇಬೇಕು ಅಂತ ನಿರ್ಧಾರ ಮಾಡಿದೆ. ಬಿಕಾಸ್ ನನಗೆ ನನ್ನ ಡ್ಯಾನ್ಸ್ ಕ್ಲಾಸಲ್ಲಿ ಇದ್ದಂಥವ್ರು ಆಲ್ಮೋಸ್ಟ್ ಎಲ್ಲ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು. ರಾಜೇಶ್ ಅಣ್ಣ ಅಂತಂದರೆ ಹಂಗಿತ್ತು, ಈವನ್ ಪೇರೆಂಟ್ಸ್ಗೂ ಸಹಿತ. ಅಲ್ಲಿ ಮಕ್ಕಳು ಹೋದರೆ 100% ಅಲ್ಲಿ ಡ್ಯಾನ್ಸ್ ಕಲಿತಾರೆ ಅಂತ ಒಂದಿತ್ತು. ಆವಾಗ ನನಗೊಂದು ತಂಡಕ್ಕೆ ಒಂದು ಹೆಸರು ಬೇಕು, ಡ್ಯಾನ್ಸ್ ಕ್ಲಾಸಿಗೆ ಒಂದು ಹೆಸರು ಬೇಕು. ಏನು ಮಾಡೋಣ ಅಂತ ನೋಡ್ಕೊಂಡಾಗ ಏನೋ ಸುಮ್ಮನೆ ರಾತ್ರಿ ಹೊತ್ತು ಗೊತ್ತಲ್ಲ, ಸುಮ್ಮನೆ ಆಕಾಶ ನೋಡ್ತಾ ಇರ್ತೀವಿ. ಏನೂ ಗೊತ್ತಿಲ್ಲದಿದ್ದಾಗ ಏನು ಮಾಡ್ತೀವಿ, ಆಕಾಶ ನೋಡ್ತೀವಿ. ಚಂದ್ರನ ಪಕ್ಕ ಒಂದು ನಕ್ಷತ್ರ, ಅದು ಹೊಳಿತಿರೋ ನಕ್ಷತ್ರ ಯಾವುದು? ಆಬ್ವಿಯಸ್ಲಿ ಧ್ರುವ ನಕ್ಷತ್ರ ಅಂತ ಹೇಳ್ತೀವಿ. ಚೆನ್ನಾಗಿದೆಯಲ್ಲ, ಕರೆಯೋಕ್ಕೂ ಚೆನ್ನಾಗಿದೆಯಲ್ಲ, ಧ್ರುವ, DHRUVA, ಕನ್ನಡದಲ್ಲಿ ಧ್ರುವ 2 ಅಕ್ಷರ. 2 ಅಕ್ಷರ ಕೇಳಿದ ತಕ್ಷಣ ಯಾರು ಪೆಟ್ ನೇಮ್ ಇಡೋಕ್ಕಾಗಲ್ಲ, ಶಾರ್ಟ್ ಮಾಡೋಕ್ಕಾಗಲ್ಲ. ಹೌದು. ಈ ಥರ ಎಲ್ಲ ಇದ್ದಾಗ ಓಕೆ, ಸುಮ್ಮನೆ ಬರಿತಾ ಹೋದೆ ಪೇಪರಲ್ಲಿ. ಧ್ರುವ ಡ್ಯಾನ್ಸ್ ಕ್ಲಾಸ್ ಅಂತೆ, ಧ್ರುವ ಸ್ಕೂಲ್ ಆಫ್ ಡ್ಯಾನ್ಸ್ ಅಂತೆ, ಧ್ರುವ ಸ್ಕೂಲ್ ಆಫ್ ಆರ್ಟ್ ಅಂತೆ, ಏನೇನೋ ಬರಿತಾ ಹೋದೆ. ಅದ್ರಲ್ಲಿ ಒಂದು ಸೆಲೆಕ್ಟ್ ಮಾಡಿದೆ. ನನ್ನ ಫ್ರೆಂಡ್ಸಿಗೆ ತೋರಿಸ್ದೆ, ಹೆಂಗಿದೆಯಪ್ಪ. ನನ್ನ ಫ್ರೆಂಡ್ ಶರತ್ ಅಂತ ಇದ್ದಾನೆ, ಅವನಿಗೆ ತೋರಿಸ್ದೆ, ಹೆಂಗಿದೆಯಪ್ಪ ಅಂತ. ಚೆನ್ನಾಗಿದೆ ಅಂತಂದು. ಇಡೋಣ, ಇಟ್ಕೊಳ್ಳೋಣ, ಸರಿ ಇಟ್ಬಿಟ್ಟಾಗಿ ಅದು ಒಂದು 3 ವರ್ಷ ಡ್ಯಾನ್ಸ್ ಕ್ಲಾಸು ತುಂಬ ಚೆನ್ನಾಗಿ ರನ್ ಆಯಿತು. ಮಕ್ಕಳು ಅಂತಂದರೆ ಧ್ರುವ ಅಂದರೆ ಮಕ್ಕಳು ಅನ್ನೋ ಥರ. ಯಾರು ಅದು ರಾಜೇಶ್ ಅಂತಂದರೆ ಧ್ರುವ ಸ್ಕೂಲ್, ಅವನಾ, ಈ ಥರ ರಿಜಿಸ್ಟರ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನಿಮ್ಗೆ ಎಂಡ್ ಆಫ್ ದ ಡೇ ಹೆಸರು ರಿಜಿಸ್ಟರ್ ತಾನೇ ಆಗಬೇಕು. ಇಂಡಸ್ಟ್ರಿಗೆ ಬರಬೇಕು ಅಂದ್ರೆ ಒಂದು ಹೆಸರು ಇರಬೇಕು. ಅಪ್ಪ ಅಮ್ಮ ಇಟ್ಟಿದ್ದ ಹೆಸರನ್ನು ನಾನು ಸಡನ್ನಾಗಿ ಚೇಂಜ್ ಮಾಡ್ಕೊಳ್ಳೋಷ್ಟು ನನಗೆ ಆ ನ್ಯೂಮರಾಲಜಿ ಆಗಲಿ ಮತ್ತೊಂದಾಗಲಿ ಗೊತ್ತಿಲ್ಲ. ಆ್ಯಡ್ ಮಾಡ್ಕೊಳ್ಳೋಕ್ಕೇನು ತಪ್ಪಲ್ಲ. ಸೊ ರಾಜೇಶ್ ಇದ್ದಿದ್ದು ಪಕ್ಕದಲ್ಲಿ ಧ್ರುವ ಸೇರಿಸ್ಕೊಂತು. ತುಂಬ ಜನ ಈಗಲೂ ಹೇಳ್ತಾರೆ, ನೀವೇನು ಧ್ರುವ ಸರ್ಜಾ ಅವ್ರ ಫ್ಯಾನಾ ಅಂತ ಕೇಳ್ತಾರೆ, ಅಥವಾ ನೀವು ಅವರು ಇನ್ಫ್ಲೂಯೆನ್ಸಿಂದ ಇಟ್ಕೊಂಡ್ರಾ ಅಂತ ಕೇಳ್ತಾರೆ. ಹಾಗೆ ಅಂದ್ಕೊಳ್ಳಿ, ಪರವಾಗಿಲ್ಲ. ಯಾಕೆಂದರೆ ಪ್ರಾಬಬ್ಲಿ ನಾನು ಇಂಡಸ್ಟ್ರಿಗೆ ಬಂದಾಗ ಅವರಿನ್ನೂ ಬಂದಿರಲಿಲ್ಲ. ಅವರು ಅಷ್ಟೇ 2008-9 ಹಂಗೆ ಬಂದಿದ್ದು. ನಾನು ಅದೇ ಟೈಮಲ್ಲೇ ಬಂದಿದ್ದು. ಬಟ್ ನಾನು ಒಂದು ರಿಯಾಲಿಟಿ ಶೋ ಮಾಡಿದ್ದೆ ಕೂಡ ಆಗ. ಇಲ್ಲ, ಪ್ರಾಬಬ್ಲಿ ಅವರು 2011 ಅನ್ಸುತ್ತೆ ಬಂದಿದ್ದು. ಎಂಡ್ ಆಫ್ ದ ಡೇ ಅವ್ರ ಹೆಸರು ಚಾಲ್ತಿಲಿದ್ದಾಗ ನಾವು ಆಮೇಲೆ ಬಂದಿದ್ದು, ಅಥವಾ ನಮ್ಮ ಹೆಸರು ಆಮೇಲೆ ಕೇಳಿಸ್ಕೊಂಡಾಗ ಆಬ್ವಿಯಸ್ಲಿ ಅವ್ರ ಹೆಸರುಗಳನ್ನ ಜಾಯಿನ್ ಮಾಡ್ಕೊಂಡಾಗ ಮಿಸ್ಗೈಡ್ ಆಗ್ಬೋದು. ಬಟ್ ರಾಜೇಶ್ ಧ್ರುವ ಅಂತ ಇಂಡಸ್ಟ್ರಿ ಅಂತಂದ್ರೆ ನನ್ನ ಫೇಸ್ ನೆನಪಾಗುತ್ತೆ. ಅಷ್ಟು ತನಕ ಬಂತು. ಅಂದರೆ ರಿಜಿಸ್ಟರ್ ಆಗೋದು ಒಂದು ಆ್ಯಕ್ಟರಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ಅಂದರೆ ಒಂದು ಕೆರಿಯರ್ ಸ್ಮೂತಾಗಿ ಹೋಗ್ತಾ ಇದೆ, ಸಿನಿಮಾ ಮಾಡಬೇಕು ಅನ್ನೋದು ಮೊದಲಿಂದ ಇತ್ತಾ? ಅಂದರೆ ಡ್ಯಾನ್ಸ್ ಸ್ಟುಡಿಯೋ ಮಾಡಿದಾಗಿಂದ ಇತ್ತಾ, ಅಥವಾ ಸೀರಿಯಲಿಗೆ ಬಂದಮೇಲೆ ಸಿನಿಮಾ ಮಾಡಬೇಕು, ಡೈರೆಕ್ಟ್ ಮಾಡಬೇಕು ಅನ್ನೋ ಆಸಕ್ತಿ ಬಂತ? ನಾನು ನಿಮ್ಗೆ ಹೇಳಿದ್ನಲ್ಲ, ಫಸ್ಟು ಒಂದು ರಿಯಾಲಿಟಿ ಶೋ ಮಾಡಿದೆ ಅಂತ. ಆ ರಿಯಾಲಿಟಿ ಶೋ ಮಾಡಬೇಕಾದ್ರೆ ನನ್ನಲ್ಲಿ ಒಬ್ಬ ಸ್ಕ್ರಿಪ್ಟ್ ರೈಟ್ರ್ ಇದ್ದ. ಸ್ಕ್ರಿಪ್ಟ್ ಬರೀತಾ ಇದ್ದೆ. ಅದು ತುಂಬ ಇಮ್ಮೆಚ್ಯೂರ್ ಸ್ಕ್ರಿಪ್ಟ್. ಈಗಲೂ ನಾನು ಇವತ್ತು ಯಾವುದೋ ಒಂದು ಬರೆದ್ರೆ ನಾಳೆ ಬಂದು ನೋಡೋದು ಏನು ಚೆನ್ನಾಗಿಲ್ಲ ಅಂತ ಬಿಸಾಕ್ತೀನಿ. ಒಂದು ದಿನಕ್ಕೂ ಆ ಮೆಚ್ಯೂರಿಟಿ ಬರ್ತಾ ಹೋಗುತ್ತೆ. ಆಗ ನಾನೊಂದು ಫ್ರೆಂಡ್ ಸರ್ಕಲ್ ಅಂತ ಒಂದು 4 ಅವರ್ ಮೂವಿ ಮಾಡಿದ್ದೆ. ಅಂದರೆ ಇನ್ನೂ ಜಾಸ್ತಿ ಇತ್ತು, ಕಟ್ ಮಾಡಿದಾಗ 4 ಅವರು. ಅದನ್ನು ಆ ಪ್ರೊಫೈಲ್ನ ಇಟ್ಕೊಂಡೆ ಯಾರ ಹತ್ರನಾದರೂ ನಾನು ದೊಡ್ಡವ್ರ ಹತ್ರ ಹೋದಾಗ ಚಾನ್ಸ್ ಕೇಳೋಕ್ಕೆ ವಿತ್ CD ತೊಗೊಂಡು ಹೋಗ್ತಾ ಇದ್ದೆ. ನನ್ನ ಫೋಟೋಸ್ ಜೊತೆಗೆ ಏನು ಮಾಡಿದ್ಯಪ್ಪ ನೀನು ಅಂತ ಬಾಯಿ ಮಾತಲ್ಲಿ ಯಾಕೆ ಹೇಳ್ಬೇಕು, ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ, ತೊಗೊಳ್ಳಿ ಸರ್ ನೋಡಿ, CD ಇಟ್ಕೊಂಡು ಹೋಗ್ತಿದ್ದೆ. ಅವಾಗ CD ಸಮಾನಲ್ಲ, CD ತೊಗೊಂಡೋಗಿ ಕೊಡ್ತಾ ಇದ್ದೆ. ನನಗೇನು ಗೊತ್ತಿಲ್ಲ, ನಾನು ಯಾರ ಜೊತೆನೂ ಅಸೋಸಿಯೇಟ್ ಆಗಿ ಅಸಿಸ್ಟೆಂಟ್ ಆಗಿ ಒಂದು ಕಂಪ್ಲೀಟ್ ಸಿನಿಮಾ ಆಗಲಿ ತಂಡದಲ್ಲಾಗಲಿ ನಾನು ಇರಲಿಲ್ಲ. ನನಗೇನು ಗೊತ್ತು ಸಿನಿಮಾ ಬಗ್ಗೆ? ನೋಡಿದವನು ನಾನು. ಆ ಸಿನಿಮಾನ ನಾವು ನೋಡಬೇಕಾದ್ರೆ ಯೂಶ್ವಲಿ ಏನು ಮಾಡ್ತೀವಿ, ಚಪ್ಪಾಳೆ ತೊಡ್ಕೊಂಡು ಎಂಟರ್ಟೈನ್ಮೆಂಟ್ ಸಿಗ್ತಾ ಬಂದುಬಿಡ್ತೀವಿ. ನಮ್ದು ಹಂಗಲ್ಲ. ಅವ್ನು ಕ್ಯಾಮ್ರಾ ವರ್ಕ್ ಹೆಂಗೆ ಮಾಡಿದ್ದಾನೆ, ಅವ್ನು ಎಡಿಟಿಂಗ್ ಹೆಂಗೆ ಮಾಡಿದ್ದಾನೆ, ಅವ್ನು ಶಾರ್ಟ್ ಕಂಪೋಸ್ ಹೆಂಗೆ ಮಾಡಿದ್ದಾನೆ, ಫ್ರೇಮ್ ಹೆಂಗೆ ಇಟ್ಟಿದ್ದಾನೆ, ಇದು ಏನಕ್ಕೆ ಲೀಡ್ ಆಯಿತು, ಯಾಕೆ ಬಂತು, ಈ ಥರದಕ್ಕೆಲ್ಲ ಟೆಕ್ನಾಲಜಿನ ನಾವು ಏನೇನು ಯೂಸ್ ಮಾಡಿದರೆ ಎಲ್ಲ ಹುಡ್ಕೊಂಬರ್ತಾಯಿದ್ವಿ. ಆವಾಗ ಬೆಂಗಳೂರಿಗೆ ಬಂದಾಗ ಒಂದು 30,000 ರೂಪಾಯಿ ಕ್ಯಾಮ್ರಾ ತೊಗೊಂಡಿದ್ದು, DSLR ಕ್ಯಾಮ್ರಾ, ಕೆನಾನ್ 650D ಅಂತ. ಅದನ್ನು ಈಗಲೂ ನನ್ನ ಹತ್ರ ಇದೆ. ಆ ಕ್ಯಾಮ್ರಾ ಇಟ್ಕೊಂಡೆ ಆಲ್ಮೋಸ್ಟ್ ಒಂದು 7 ಶಾರ್ಟ್ ಫಿಲ್ಮ್ಗಳನ್ನು ನಾನೇ ಡೈರೆಕ್ಟ್ ಮಾಡಿದೆ, ಅಗ್ನಿಸಾಕ್ಷಿ ಜೊತೆಗೆ. ಆ ಥರ ಬೆಳ್ಕೊಂಬಂತು. ನನಗೆ ಈಗಲೂ ಗೊತ್ತಿಲ್ಲ ನಾನು ಮುಂದಕ್ಕೆ ದೊಡ್ಡ ಆ್ಯಕ್ಟರ್ ಆಗ್ತೀನೋ, ಡೈರೆಕ್ಟರ್ ಆಗ್ತೀನೋ, ಮತ್ತೊಂದು ಆಗ್ತೀನೋ, ನನಗೂ ಗೊತ್ತಿಲ್ಲ. ಗೋ ವಿತ್ ದ ಫ್ಲೋ ಅನ್ನೋ ಥರ ನನಗೆ ಅವಕಾಶ ಬಂತು ಡೈರೆಕ್ಷನ್ ಮಾಡುವಂಥದ್ದು. ಸಿನಿಮಾ ಮಾಡಿದೆ, ಆ್ಯಕ್ಟಿಂಗಿಗೆ ಅವಕಾಶ ಬಂತು, ಮಾಡಿದೆ. ಆ ಥರ ಹೋಗ್ತಾ ಇದೆ ಜರ್ನಿ.
ಸೊ ಇಫ್ ನಾಟ್ ಧ್ರುವ ಅವ್ರು ಆ್ಯಕ್ಟರ್ ಆಗಿಲ್ಲ ಅಂದರೆ ಒಂದು ಡ್ಯಾನ್ಸರ್ ಆಗೇ ಇರ್ತಿದ್ರ ಅಥವಾ ಯಾವ್ದಾದ್ರು ಕಾರ್ಪೊರೇಟ್ ಜಾಬ್ ಮಾಡ್ತಿದ್ರಾ ಹೇಗೆ? ಕಾರ್ಪೊರೇಟ್ ಅಂತೂ ಚಾನ್ಸೇ ಇಲ್ಲ. ಬಿಕಾಸ್ ಒಂದು ಕಡೆ ಕೂತ್ಕೊಂಡು ಕೆಲಸ ಮಾಡೋಷ್ಟು ನನಗೆ ದೇವರಣೆ ಆಗಲ್ಲ. 100% ಇಂಡಸ್ಟ್ರಿಲೇ ಇರ್ತಿದ್ದೆ, ಮೀಡಿಯಾದಲ್ಲೂ ಇಂಡಸ್ಟ್ರಿಲೇ ಖಂಡಿತವಾಗ್ಲೂ ಇರ್ತಿದ್ದೆ. ಅದು ಆ್ಯಕ್ಟ್ರಾಗೋ ಡೈರೆಕ್ಟ್ರಾಗೋ ಗೊತ್ತಿಲ್ಲ. ಬಟ್ ಡ್ಯಾನ್ಸ್ ಬರ್ತಿರೋದಕ್ಕೆ ಪ್ರಾಬಬ್ಲಿ ಕೊರಿಯೋಗ್ರಾಫರ್ ಆಗಿರ್ತಿದ್ನೇನೋ, ಗೊತ್ತಿಲ್ಲ. ಸಿನಿಮಾ ಕೊರಿಯೋಗ್ರಾಫರ್ ಆಗ್ಬೋದಿತ್ತು. ಬಿಕಾಸ್ ನನ್ನ ಸಿನಿಮಾಗೆ ನಾನೇ ಕೊರಿಯೋಗ್ರಾಫರ್ ಮಾಡೋದು. ಈಗ ಕೊರಿಯೋಗ್ರಫಿ ಎಲ್ಲ ಕಂಪ್ಲೀಟ್ ನಾನೇ ಮಾಡೋದು. ಅಂದರೆ ಬೇರೆ ಯಾರಿಗೂ ಅಂದರೆ ಅವಕಾಶ ಕೊಡಬಾರ್ದು ಅಂತಲ್ಲ, ಆ ಲೆವೆಲ್ಲಿನ ಶಾರ್ಟ್ ಕಂಪೋಸ್ ಆಗಲಿ ಅಥವಾ ಸ್ಟೆಪ್ ಕಂಪೋಸ್ ಆಗಲಿ ಇರಲಿಲ್ಲ. ಸೊ ಹಾಗೆ ಸದ್ಯಕ್ಕೆ ನಾನೇ ಮಾಡ್ಕೋತಾ ಇದ್ದೀನಿ. ಮುಂದಿನ ದಿನದಲ್ಲಿ ಬೇರೆ ಕೊರಿಯೋಗ್ರಾಫರ್ಸ್ ಜೊತೆ ವರ್ಕ್ ಮಾಡ್ಬೋದು.